ಒನ್ ಲೈಫ್ ಬ್ರೋ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ರಿವ್ಯೂ ಮಾಡಲು ಬಯಸುತ್ತಿರುವ ಕಾರು ರಿನೋ ಕ್ವಿಡ್ 1.0 ಲೀಟರ್ ಪೆಟ್ರೋಲ್ ಇಂಜಿನು RXT ವೇರಿಯಂಟ್ನ ರಿವ್ಯೂ ಮಾಡಲು ಬಯಸ್ತಾ ಇದ್ದೀವಿ. ಇದು ನೀವು ರಿನೋ ಕಾರ್ ಅಂತ ಹೇಗಂತ ಐಡೆಂಟಿಫೈ ಮಾಡ್ತೀವಿ. ರಿನೋ ಲೋಗೋ ಪ್ಲೇಸ್ ಮಾಡಿದ್ದಾರೆ. ಸೆಂಟರ್ ಆಫ್ ದ ಕಾರಲ್ಲಿ ನಿಮಗೆ ರಿನೋ ಲೋಗೋ ಪ್ಲೇಸ್ ಮಾಡಿದ್ದಾರೆ. ಮತ್ತು ಇದು ಫ್ರಂಟ್ ಫಿನಿಶಿಂಗ್ ಬಂದುಬಿಟ್ಟು ಕ್ರೋಮಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ನೋಡ್ಬೋದು ರಿನೋದು. ಈ ಕೀ ನಿಮಗೆ ಈ ಥರ ಕಾಣುತ್ತೆ ರಿನೋ ಕಾರು. ಇದರಲ್ಲಿ ನೋಡಿ ಲಾಕು ಅನ್ಲಾಕು ಕೊಟ್ಟಿದ್ದಾರೆ. ಲೆಟ್ಸ್ ಓಪನ್ ದ ಇಂಜಿನು ಆ್ಯಂಡ್ ಟಾಕ್ ಅಬೌಟ್ ದ ಇಂಜಿನ್ ಸ್ಪೆಸಿಫಿಕೇಶನ್ ಆಫ್ ದ ಕಾರು. ಇಂಜಿನ್ನು ಓಪನ್ ಮಾಡಿದ್ರೆ ಇಂಜಿನ್ ಈ ಥರ ಇಂಜಿನಲ್ಲಿ ಯಾವುದೇ ಥರದ ಹೈಡ್ರಾಲಿಕ್ ಸ್ಟ್ರಕ್ ಕಾಣಿಸಲ್ಲ. ರಿನೋ ಇಂಜಿನ್ ಬಂದುಬಿಟ್ಟು 67 bhp ಪ್ರೊಡ್ಯೂಸ್ ಮಾಡುತ್ತೆ. 5500 RPM ಅಲ್ಲಿ 21 Nm ಆಫ್ ಟಾರ್ಕ್ 4250 RPM ಅಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ. ಇವಾಗ ಇಂಜಿನ್ನ ಕ್ಲೋಸ್ ಮಾಡೋಣ. ಫ್ರಂಟು 2 ಹೆಡ್ಲೈಟ್ಸ್ ನೋಡ್ಬೋದು. ಫ್ರಂಟ್ ಆಫ್ ದ ಕಾರಲ್ಲಿ 2 ಹೆಡ್ಲೈಟ್ಸ್ ಬಂದುಬಿಟ್ಟು ಹ್ಯಾಲೋಜನ್ ಹೆಡ್ಲೈಟ್ಸ್. ಇದು ನೋಡ್ಬೋದು ಹ್ಯಾಲೋಜನ್ ಹೆಡ್ಲೈಟ್ಸು. ಇದು ಫ್ರಂಟ್ 2 ಫಾಗ್ ಲೈಟ್ಸ್ ಕೊಟ್ಟಿದ್ದಾರೆ, ಹ್ಯಾಲೋಜನ್ ಬಲ್ಬ್ಸು. 2 ಫಾಗ್ ಲೈಟ್ಸ್ ಬಂದುಬಿಟ್ಟು ಬಾಡಿ ಕಲರ್ಡ್ ಬಂಪರ್ಸ್ ಕೊಟ್ಟಿದ್ದಾರೆ. ಬಾಡಿ ಕಲರ್ಡ್ ಬಂಪರ್ಸು, ಬ್ಲ್ಯಾಕ್ ಕಲರ್ಸ್ ಏನು ಕೊಟ್ಟಿಲ್ಲ, ಬಾಡಿ ಕಲರ್ಡ್ ಬಂಪರ್ಸ್ ಕೊಟ್ಟಿದ್ದಾರೆ ಕಾರ್ಗೆ. ನೀವು ಮತ್ತೆ ಸೈಡ್ ಆಫ್ ದ ಕಾರ್ ನೋಡ್ಬೋದು. ಸೈಡಿಂದ ಕಾರ್ ನಿಮಗೆ ಈ ಥರ ಕಾಣುತ್ತೆ. ವೈಪರ್ಸ್ ನೋಡ್ಬೋದು, ಸಿಂಗಲ್ ಬ್ಲೇಡ್ ವೈಪರ್ಸ್. ಇದು ಸಿಂಗಲ್ ಬ್ಲೇಡ್ ಅಷ್ಟೇ. ಇದು 13 ಇಂಚ್ ಸ್ಟೀಲ್ ರಿಮ್ಸ್. ಇದು ABS ಕೊಟ್ಟಿದ್ದಾರೆ, EBD ಕೊಟ್ಟಿದ್ದಾರೆ, ಆ್ಯಂಟಿ ಲಾಕಿಂಗ್ ಬ್ರೇಕಿಂಗ್ ಸಿಸ್ಟಮ್ ಇದೆ, ಎಲೆಕ್ಟ್ರಾನಿಕ್ ಬ್ರೇಕ್ ಡಿಸ್ಟ್ರಿಬ್ಯೂಷನ್ ಇದೆ ಕಾರ್ಗೆ. ಬಾಡಿ ಕಲರ್ಡ್ ಮಿರರ್ಸ್ ಕೊಟ್ಟಿದ್ದಾರೆ. ಎಕ್ಸ್ಟೀರಿಯರ್ ಡೋರ್ ಹ್ಯಾಂಡ್ಲರ್ಸ್ ಬಂದುಬಿಟ್ಟು ಬ್ಲ್ಯಾಕಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಮತ್ತು ಕ್ವಿಡ್ ಅಂತ ಪ್ಲೇಸ್ ಮಾಡಿದ್ದಾರೆ. ಪೆಟ್ರೋಲ್ ವೇರಿಯಂಟ್, ಅದಕ್ಕೆ ಪೆಟ್ರೋಲ್ ಅಂತ ಹಾಕ್ಸಿದ್ದಾರೆ ಓನರು. 28 ಲೀಟರ್ ಕೆಪಾಸಿಟಿ ಬರುತ್ತೆ ಇದು ಪೆಟ್ರೋಲ್ ನಿಮಗೆ. ಇದು ಬಂತು ಬ್ಯಾಕ್ ಆಫ್ ದ ಕಾರ್ ಬಂದುಬಿಟ್ಟು ನಿಮಗೆ ಈ ಥರ ಕಾಣುತ್ತೆ. ಕೀಯಿಂದ ಓಪನ್ ಮಾಡೋಣ ಬೂಟ್ನ. ಬೂಟ್ ಸ್ಪೇಸ್ ಈ ಥರ ಕಾಣುತ್ತೆ ನಿಮಗೆ. ಇದು ಸ್ವಲ್ಪ ಚಿಕ್ಕದಾಗಿದೆ ಬೂಟ್ ಸ್ಪೇಸು. ಇದು 300 ಲೀಟರ್ಸ್ ಆಫ್ ಬೂಟ್ ಕೆಪಾಸಿಟಿ ಹೊಂದಿದೆ. ಕ್ವಿಡ್ ಅಂತ ಇಲ್ಲಿ ಬ್ಯಾಡ್ಜಿಂಗ್ ಮಾಡಿದ್ದಾರೆ. ನಿಮಗೆ ರೇರ್ ಕ್ಯಾಮ್ರಾ ಇಲ್ಲಿ ಕೊಟ್ಟಿದ್ದಾರೆ. ಇದು ಇನ್ಬಿಲ್ಟ್ ರೇರ್ ಕ್ಯಾಮ್ರಾ ಇದು. ಮತ್ತು ಟೈಲ್ ಲೈಟ್ಸ್ ಬಂದುಬಿಟ್ಟು ಹ್ಯಾಲೋಜನ್ ಟೈಲ್ ಲೈಟ್ಸ್. ಇದು ರೂಫ್ ಮೌಂಟೆಡ್ ಆಂಟೆನಾ ಇದೆ. ಸೈಡಿಂದ ಓವರ್ ಆಲ್ ಕಾರ್ ನಿಮಗೆ ಈ ಥರ ಕಾಣುತ್ತೆ. ಇದು ಬಾಡಿ ಕಲರ್ಡ್ ಸೈಡ್ ಮಿರರ್. ಇದು ಓವರ್ ಆಲ್ ಕಾರ್ ನಿಮಗೆ ಈ ಥರ ಕಾಣುತ್ತೆ. ಫ್ರಂಟಿಂದ ಈ ಥರ ಕಾಣಿಸುತ್ತೆ. ಲೆಟ್ಸ್ ಟಾಕ್ ಅಬೌಟ್ ದ ವಿಡ್ತ್ ಆಫ್ ದ ಕಾರ್. ವಿಡ್ತ್ ಆಫ್ ದ ಕಾರ್ ಈಸ್ ದ ಟೋಟಲ್ ವಿಡ್ತ್ ಆಫ್ ದ ಕಾರ್ ವಿತೌಟ್ ಮಿರರ್ಸು. ಆಮೇಲೆ ವೀಲ್ ಬೇಸ್ ಬಗ್ಗೆ ಮಾತಾಡೋಣ. ವೀಲ್ ಬೇಸ್ ಬಂದುಬಿಟ್ಟು ಸ್ಪೇಸ್ ಬಿಟ್ವೀನ್ ದ 2 ವೀಲ್ಸು, ಸೆಂಟರ್ ಆಫ್ ದ ವೀಲ್ ಬಿಟ್ವೀನ್ ಫ್ರಂಟ್ ಆ್ಯಂಡ್ ಬ್ಯಾಕ್ ವೀಲು. ಆಮೇಲೆ ಲೆಂತ್ ಆಫ್ ದ ಕಾರ್ ಬಂದುಬಿಟ್ಟು ಬಿಟ್ವೀನ್ ದ ಸ್ಪೇಸ್ ಬಿಟ್ವೀನ್ ಫ್ರಂಟ್ ಬಂಪರು ಮತ್ತು ಬ್ಯಾಕ್ ಬಂಪರು, ಅದನ್ನು ಲೆಂತ್ ಆಫ್ ದ ಕಾರ್ ಅಂತಾರೆ. ಹೈಟ್ ಬಂದುಬಿಟ್ಟು ಬಿಟ್ವೀನ್ ಗ್ರೌಂಡ್ ಟು ಹೈಯೆಸ್ಟ್ ಪಾಯಿಂಟ್ ಆಫ್ ದ ಕಾರು. ಗ್ರೌಂಡ್ ಕ್ಲಿಯರೆನ್ಸ್ ಅಂದರೆ ಲೋಯೆಸ್ಟ್ ಪಾಯಿಂಟ್ ಆಫ್ ದ ಕಾರ್ ಟು ಗ್ರೌಂಡ್. ಲೆಂತ್ ಏನು ಸಿಗ್ನಿಫೈ ಮಾಡುತ್ತೆ ಅಂದರೆ ಮೋರ್ ದ ಲೆಂತ್ ಬೆಟರ್ ದ ಸ್ಟ್ರೈಟ್ ಲೈನ್ ಸ್ಟೆಬಿಲಿಟಿ ಜಾಸ್ತಿ ಇರುತ್ತೆ ಕಾರ್ಗೆ. ಮತ್ತು ಕ್ಯಾಬಿನ್ ಸ್ಪೇಸು ಜಾಸ್ತಿ ಆಗುತ್ತೆ. ಲೆಂತ್ ಜಾಸ್ತಿ ಆದರೆ ಮೋರ್ ಕ್ಯಾಬಿನ್ ಸ್ಪೇಸ್ ಅವೈಲೇಬಲ್ ಇರುತ್ತೆ ಇನ್ಸೈಡ್ ದ ಕಾರು. ವಿಡ್ತ್ ಆಫ್ ದ ಕಾರು ಏನಾದರೂ ಜಾಸ್ತಿ ಆದರೆ ಲೆಟ್ಸ್ ಟಾಕ್ ಅಬೌಟ್ ದ ವಿಡ್ತ್ ಏನಾದರೂ ಕಾರಿಂದು ಜಾಸ್ತಿ ಆದರೆ ಮೋರ್ ಲ್ಯಾಟ್ರಲ್ ಸ್ಪೇಸ್ ಅವೈಲೇಬಲ್ ಆಗುತ್ತೆ ಕಾರ್ ಒಳಗೆ. ಮತ್ತು ಗ್ರೌಂಡ್ ಕ್ಲಿಯರೆನ್ಸು, ಲೆಟ್ಸ್ ಟಾಕ್ ಅಬೌಟ್ ದ ಇಂಪಾರ್ಟೆನ್ಸ್ ಆಫ್ ಗ್ರೌಂಡ್ ಕ್ಲಿಯರೆನ್ಸ್ ತುಂಬ ಜಾಸ್ತಿ ಇದ್ದರೆ ಕಾರು ಆರಾಮಾಗೆ ಪಾಟ್ ಹೋಲ್ಸ್ನ ಮತ್ತು ಹಂಪ್ಸ್ನ ವಿತೌಟ್ ಕೆಳಗಡೆ ಟಚ್ ಆಗದಿಲ್ಲದಂಗೆ ಕ್ಲಿಯರ್ ಮಾಡುತ್ತೆ ಪಾಟ್ ಹೋಲ್ಸ್ನ. ಹೈಟ್ ಆಫ್ ದ ಕಾರ್ ಬಗ್ಗೆ ಏನಪ್ಪ ಸಿಗ್ನಿಫಿಕೆನ್ಸ್ ಅಂದರೆ, ಹೈಟ್ ಆಫ್ ದ ಕಾರ್ ತುಂಬ ಜಾಸ್ತಿ ಇದ್ದಷ್ಟು ಅದು ಅಷ್ಟೇ ಕ್ಯಾಬಿನ್ ಸ್ಪೇಸ್ ಇನ್ಕ್ರೀಸ್ ಆಗುತ್ತೆ. ಹೈಟ್ ಆಫ್ ದ ಕಾರ್ ತುಂಬ ಜಾಸ್ತಿ ಆದರೆ ಬಾಡಿ ರೋಲ್ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ಸೆಂಟರ್ ಆಫ್ ದ ಗ್ರಾವಿಟಿ ಕಮ್ಮಿ ಆಗುತ್ತೆ ಕಾರಿಂದು, ಆವಾಗ ಬಾಡಿ ರೋಲ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಹೈಟ್ ಆಫ್ ದ ಕಾರ್ ಜಾಸ್ತಿ ಆಗ್ತಾ ಹೋದಂಗೆ. ಸೊ ಹೈಟ್ ಆಫ್ ದ ಕಾರ್ ಕಮ್ಮಿ ಆದಂಗೆ ಏನಾಗುತ್ತೆ ಅಂದರೆ ಗ್ರೌಂಡ್ ಕ್ಲಿಯರೆನ್ಸು ಸ್ವಲ್ಪ ಕಮ್ಮಿ ಆಗುತ್ತೆ, ಬಟ್ ಗ್ರಿಪ್ ಚೆನ್ನಾಗಿರುತ್ತೆ ಕಾರಿನ. ವಿಡ್ ಓವರ್ ಆಲ್ ಇವು ಈ ಥರ ಕಾಣಿಸುತ್ತೆ. ಬನ್ನಿ ಡೋರ್ ಓಪನ್ ಮಾಡಿ ಹಿಂದೆ ಕೂತ್ಕೊಂಡು ನೋಡೋಣ ಒಳಗಡೆಯಿಂದ ಕಾರ್ ಯಾವ ಥರ ಇದೆ ಅಂತ ನಾನು ನಿಮಗೆ ಹೇಳ್ತೀನಿ. ನೋಡಿ ಡೋರ್ ಓಪನ್ ಮಾಡಿದ್ದೀನಿ, ಡೋರ್ ಯಾವ ಥರ ಕಾಣುತ್ತೆ ಅಂತ. ಇಲ್ಲೇನು ನಿಮಗೆ ಓವರ್ ವಿಂಡ್ ಆಪ್ಷನ್ ಏನಿಲ್ಲ. ಮ್ಯಾನ್ಯಲಿ ಓಪನ್ ಮಾಡೋದು, ಮ್ಯಾನ್ಯಲಿ ಕ್ಲೋಸ್ ಮಾಡೋದು, ಆ ಥರ ಇದೆ ಅಷ್ಟೇ. ಒಳಗಡೆ ಎಂಟ್ರಿ ಆದ ತಕ್ಷಣ ಕಾರ್ ಈ ಥರ ಕಾಣುತ್ತೆ ನಿಮಗೆ. ಬ್ಯಾಕ್ ಸೈಡಿಂದ 2 ಡೋರ್ ಹ್ಯಾಂಡ್ಲರ್ಸ್ ಕೊಟ್ಟಿದ್ದಾರೆ. ಈ ಕಡೆ ಒಂದು, ರೈಟ್ ಸೈಡು, ಲೆಫ್ಟ್ ಸೈಡ್ ಒಂದು ಕೊಟ್ಟಿದ್ದಾರೆ. ಸೆಂಟ್ರಲ್ ನೋಡ್ಬೋದು ಕಾರು ಅಬ್ಸ್ಟ್ರಕ್ಟ್ ಮಾಡುತ್ತೆ ಇದು ಕಾಲಿಟ್ಕೊಳಕ್ಕೆ. ಹಿಂದ್ಗಡೆ ನೋಡಿ ಥೈ ಸಪೋರ್ಟ್ ಬಂದುಬಿಟ್ಟು ಸ್ವಲ್ಪ ಕಮ್ಮಿ ಇದೆ ನಿಮಗೆ. ಲೆಗ್ ಸ್ಪೇಸ್ ನೋಡಿ ಇಷ್ಟಿದೆ. ಹೆಡ್ ರೂಮ್ ಬಂದುಬಿಟ್ಟು ನಿಮಗೆ ಎಷ್ಟಿದೆ, ಹೆಡ್ ರೂಮು ಪರವಾಗಿಲ್ಲ, ಅಡಿಕ್ವೇಟ್ ಆಗಿದೆ ಹೆಡ್ ರೂಮು.
ಗ್ರೌಂಡ್ ಕ್ಲಿಯರೆನ್ಸ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಓಕೆ, ಸ್ವಲ್ಪ ಹೈಟಲ್ಲಿ ಕೂತಿದ್ದೀವಿ ಅನ್ನೋ ಫೀಲಿಂಗ್ ನಮಗೆ ಕಾರಲ್ಲಿ ಬರುತ್ತೆ. ಇದು ಮ್ಯಾನ್ಯುಯಲಿ ಅಡ್ಜಸ್ಟಬಲ್ ವಿಂಡೋ. ಇದು ಮ್ಯಾನ್ಯುಯಲಿ ನಾವು ಓಪನ್ ಮಾಡಬೇಕು, ಮ್ಯಾನ್ಯುಯಲಿ ಕ್ಲೋಸ್ ಮಾಡಬೇಕು. ಕ್ರೋಮ್ ಹ್ಯಾಂಡ್ಲರ್ಸ್ ಕೊಟ್ಟಿದ್ದಾರೆ ಡೋರ್ ಓಪನಿಂಗ್ ಮಾಡೋಕ್ಕೆ. ಡೋರ್ ಹ್ಯಾಂಡ್ಲರ್ಸ್ ಈ ಥರ ಕೊಟ್ಟಿದ್ದಾರೆ. ಸ್ಟೋರೇಜ್ ಏನೂ ಕೊಟ್ಟಿಲ್ಲ ನಮಗೆ. ಬಾಟಲ್ ಹೋಲ್ಡರ್ಸು ಯಾವ ಥರ ಏನೂ ಕೊಟ್ಟಿಲ್ಲ. 1 ಲೀಟರ್ ಬಾಟಲ್ ಹೋಲ್ಡರ್ಸು, 2 ಲೀಟರ್ಸ್ ಬಾಟಲ್ ಹೋಲ್ಡರ್ಸು ಆ ಥರ ಏನೂ ನಿಮಗೆ ಒಳಗಡೆ ಕೊಟ್ಟಿಲ್ಲ. ಇದನ್ನು ಗ್ರ್ಯಾಬ್ ಮಾಡೋಕ್ಕೊಂದು ಕೊಟ್ಟಿದ್ದಾರೆ ಅಷ್ಟೇ. ಅದು ಬಿಟ್ಟರೆ ಕ್ರೋಮಲ್ಲಿ ಫಿನಿಶ್ ಮಾಡಿದ್ದಾರೆ ಡೋರ್ ಹ್ಯಾಂಡ್ಲರ್ಸ್ನ. ಲಾಕು ಅನ್ಲಾಕ್ ಇದೆ ಅಷ್ಟೇ. ತುಂಬ ಸಿಂಪಲ್ ಆಗಿದೆ. ಬಡ್ಜೆಟ್ ಕಾರ್ ಆಗಿರೋದ್ರಿಂದ ಅಷ್ಟೊಂದೇ ಇದು ಬಂದಿಲ್ಲ. ಮತ್ತು ಸೀಟ್ ಬೆಲ್ಟ್ಸ್ ಕೊಟ್ಟಿದ್ದಾರೆ ನಿಮಗೆ. ನೆಕ್ಸ್ಟು ಡ್ರೈವರ್ ಸೀಟ್ಗೆ ಹೋಗೋಣ. ಡ್ರೈವರ್ ಸೀಟಲ್ಲಿ ಏನೇನು ಸ್ಪೆಸಿಫಿಕೇಷನ್ಸ್ ಇದೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಇವಾಗ ನಾವು ಡ್ರೈವರ್ ಸೀಟ್ಗೆ ಎಂಟ್ರ್ ಆಗ್ತಿದ್ವಿ ನೋಡಿ. ಫ್ರಂಟ್ ಡೋರ್ ಓಪನ್ ಮಾಡಿದ್ರೆ ಈ ಥರ ಕಾಣುತ್ತೆ ಕಾರು. 5 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ನು. ಆದ್ದರಿಂದ ಇದಕ್ಕೆ 3 ಪೆಡಲ್ಸ್ ಕೊಟ್ಟಿದ್ದಾರೆ. ಒಂದು ಆಕ್ಸಿಲೇಟರ್ ಪೆಡಲು, ಒಂದು ಕ್ಲಚ್ ಪೆಡಲು, ಇನ್ನೊಂದು ಬಂದುಬಿಟ್ಟು ಬ್ರೇಕ್ ಪೆಡಲ್ ಕೊಟ್ಟಿದ್ದಾರೆ. ಡೋರ್ ಕ್ಲೋಸ್ ಮಾಡೋಣ. ನೋಡಿ, ಸ್ಟೇರಿಂಗಲ್ಲಿ ರಿನೋ ಲೋಗೋ ಪ್ಲೇಸ್ ಮಾಡಿದ್ದಾರೆ. ಇದು 3 ಸ್ಪೋಕ್ಸ್ ಸ್ಟೇರಿಂಗ್. ಇದರಲ್ಲಿ ಟೆಲಿಸ್ಕೋಪಿಕ್ ಅಡ್ಜಸ್ಟ್ಮೆಂಟ್ ಆಗಲಿ ಮತ್ತು ಟಿಲ್ಟ್ ಸ್ಟೇರಿಂಗ್ ಆಗಲಿ ಏನಿಲ್ಲ. ಸ್ಟೇರಿಂಗ್ ತುಂಬ ಫಿಕ್ಸ್ಡ್ ಆಗಿರುತ್ತೆ. ಮತ್ತು ಇದು ವೈಪರ್ಸ್ಗೆ ನಿಮಗೆ ಲೆಫ್ಟ್ ಸೈಡಲ್ಲಿ ಕೊಟ್ಟಿದ್ದಾರೆ. ಹೆಡ್ಲೈಟ್ಸ್ಗೆ ರೈಟ್ ಸೈಡಲ್ಲಿ ಇದು ಕೊಟ್ಟಿದ್ದಾರೆ. ಇದು ಅಷ್ಟೇ. ಫ್ರಂಟ್ ಬಂದರೆ ನಿಮಗೆ ಫ್ರಂಟಲ್ಲಿ ಸನ್ವೈಸರ್ಸ್ ಕೊಟ್ಟಿದ್ದಾರೆ. ಮಿರರ್ಸ್ ಏನೂ ಇಲ್ಲ, ವ್ಯಾನಿಟಿ ಮಿರರ್ಸ್ ಏನೂ ಇಲ್ಲ. 2 ಸನ್ವೈಸರ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಏನು ವ್ಯಾನಿಟಿ ಮಿರರ್ಸ್ ಏನೂ ಇಲ್ಲ. ಸನ್ವೈಸರ್ಸಲ್ಲಿ ನಿಮಗೆ ವ್ಯಾನಿಟಿ ಮಿರರ್ಸ್ ಏನೂ ಇಲ್ಲ. ಪವರ್ ಬ್ರೇಕ್ ಕೊಟ್ಟಿದ್ದಾರೆ ಸೈಡಲ್ಲಿ. ಗೇರ್ನ ಈ ಥರ ಇದೆ. ಇದು 5 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಗೇರ್ಸು. ರಿವರ್ಸು ಅಷ್ಟೇ. ರಿವರ್ಸ್ ಹಾಕ್ಬೇಕಂದ್ರೆ ನೀವು ಇದನ್ನು ಪುಲ್ ಮಾಡಿಬಿಟ್ಟು ಈ ಕಡೆ ಹಾಕ್ಬಿಟ್ಟು ಈ ಫ್ರಂಟಿಗೆ ಪುಷ್ ಮಾಡಬೇಕು. ಈ ಥರ ಕೊಟ್ಟಿದ್ದಾರೆ. ಇಲ್ಲೂ ಅಷ್ಟೇ ಸ್ಟೋರೇಜ್ ಸ್ಪೇಸ್ ಇಲ್ಲಿ ಕೊಟ್ಟಿದ್ದಾರೆ ಮಿಡ್ಲ್ ಆಫ್ ದ ಕಾರು. ಮತ್ತು ಇದು ಇಂಡ್ಯಾಶ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಇಂಡ್ಯಾಶ್ ಮ್ಯೂಸಿಕ್ ಸಿಸ್ಟಮು. ಇದು ಆಕ್ಸ್ ಕಂಪೇಟಬಲ್, ಬ್ಲೂಟೂತ್ ಕಂಪೇಟಬಲ್ ಮತ್ತು USB ಕಂಪೇಟಬಲ್ ಇದೆ. ಆಂಡ್ರಾಯ್ಡ್ ಆಟೋ, ಆ್ಯಪಲ್ ಕಾರ್ಪ್ಲೇ ಬರುತ್ತೆ ಇದಕ್ಕೆ. GPS ನ್ಯಾವಿಗೇಷನ್ ಸಿಸ್ಟಮ್ ಇದೆ ಇದರಲ್ಲಿ. GPS ನ್ಯಾವಿಗೇಷನ್ ಸಿಸ್ಟಮ್ ಇದೆ. AC ನಾಬ್ಸ್ ನೋಡ್ಬೋದು. AC ಎಲ್ಲ ಪ್ರಿಟಿ ಬೇಸಿಕ್ ಆಗಿದೆ ನಿಮಗೆ. ಇದು ಹೀಟ್ ಅಡ್ಜಸ್ಟರು, ಇದು ಫ್ಯಾನ್ ಅಡ್ಜಸ್ಟರು, ಇದು ಸೆಟ್ ಮಾಡೋದು ಎಲ್ಲಿಗೆ ಬೇಕು ಅಂತ AC. ಇದು ಜಸ್ಟ್ ಬಾಡಿಗೆ ಬರೋಕ್ಕೆ, ಇದು ಕಾಲಿಗೆ ಮತ್ತು ಬಾಡಿಗೆ ಬರೋಕ್ಕೆ. ಇದು ಜಸ್ಟ್ ಕಾಲಿಗೆ ಬರುತ್ತೆ. ಇದು ಫ್ರಂಟ್ ಇನ್ನು ಡಿಫಾಗ್ ಮಾಡುತ್ತೆ. ಇದು ರೈನ್ ಮಾಡಲ್ಲಿ ಫ್ರಂಟಿಗೆ ಮಾತ್ರ ಬರುತ್ತೆ ಇದು ಅಷ್ಟೇ. ಈ ಥರ ಅಡ್ಜಸ್ಟ್ಮೆಂಟ್ಸ್ ಕೊಟ್ಟಿದ್ದಾರೆ. ಇದು ಔಟ್ಸೈಡ್ ಏರು ಇಂಟೇಕ್ ಆಗೋಕ್ಕೆ, ಇದು ಇನ್ಸೈಡ್ ಏರು ಇನ್ಸೈಡಲ್ಲಿ ಲಾಕ್ ಆಗೋಕ್ಕೆ. ಮತ್ತು AC ಬಟನ್ ಕೊಟ್ಟಿದ್ದಾರೆ ನಿಮಗೆ. ಇದರಲ್ಲಿ ಬಂದುಬಿಟ್ಟು 4 AC ವೆಂಟ್ಸ್ ಇದೆ. 1 2 3 4 AC ವೆಂಟ್ಸ್ ಇದೆ ಇದಕ್ಕೆ. ಇದಕ್ಕೆ ಬಂದುಬಿಟ್ಟು ಇಲ್ಲಿ ನೋಡಿ ಸ್ಟೋರೇಜ್ ಸ್ಪೇಸ್ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲೊಂದು ಗ್ಲೌ ಬಾಕ್ಸ್ ಕೊಟ್ಟಿದ್ದಾರೆ. ಇಲ್ಲೊಂದು ಸ್ಟೋರೇಜ್ಗೆ ಇದೊಂದು ಕೊಟ್ಟಿದ್ದಾರೆ. ಇದು ಅಷ್ಟೇ. ಲಾಕ್ ಸಿಸ್ಟಮ್. ಇದು ಲಾಕು ಅನ್ಲಾಕು. ಕ್ರೋಮ್ ಹ್ಯಾಂಡ್ಲರ್ಸ್ ಕೊಟ್ಟಿದ್ದಾರೆ ಓಪನ್ ಮಾಡೋಕ್ಕೆ. ಡೋರ್ ಓಪನರ್ ಬಂದುಬಿಟ್ಟು ಕ್ರೋಮಲ್ಲಿ ಫಿನಿಶ್ ಮಾಡಿದ್ದಾರೆ. ಇದು ಮತ್ತು ಪವರ್ ವಿಂಡೋಗೆ ಇಲ್ಲಿ ಕೊಟ್ಟಿದ್ದಾರೆ. ಇದು ಪಾರ್ಕಿಂಗ್ ಲೈಟ್, ಪಾರ್ಕಿಂಗ್ ಬಟನ್. ಇದು ಪವರ್ ವಿಂಡೋಸು, ಅಪ್ಪು ಮತ್ತು ಡೌನು. ಅಪ್ಪು ಇಂಡ್ಯಾಶ್ ಪವರ್ ಡ್ಯಾಶ್ ಬೋರ್ಡಲ್ಲೇ ಪವರ್ ವಿಂಡೋಸ್ ಪ್ಲೇಸ್ ಮಾಡಿದ್ದಾರೆ ನಿಮಗೆ, ರೈಟ್ ಸೈಡು ಮತ್ತು ಲೆಫ್ಟ್ ಸೈಡು. ಮತ್ತು ಲಾಕು ಅನ್ಲಾಕ್ ಬಟನ್ ಪ್ಲೇಸ್ ಮಾಡಿದ್ದಾರೆ. ಇದು 12 ವೋಲ್ಟ್ ಚಾರ್ಜಿಂಗ್ ಸಾಕೆಟ್ ಇದು. ಮತ್ತು ಆಕ್ಸ್ ಕೇಬಲ್ ಹಾಕಕ್ಕೆ ಇಲ್ಲಿ ಕೊಟ್ಟಿದ್ದಾರೆ. ಇಷ್ಟ ಫುಲ್ ಬೇಸಿಕ್ ಆಗಿದೆ ನಿಮಗೆ ಕಾರ್. ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ ಡಿಜಿಟಲ್ ಮೀಟರ್. ಇದು ಡಿಜಿಟಲ್ ಸ್ಪೀಡೋಮೀಟರ್ ಕೊಟ್ಟಿದ್ದಾರೆ ನಿಮಗೆ. ಮತ್ತು ಫ್ಯೂಯಲ್ ಇಂಡಿಕೇಟರ್ ಕೊಟ್ಟಿದ್ದಾರೆ. ಫ್ಯೂಯಲ್ ಇಂಡಿಕೇಟರು. ಪವರ್ ಬ್ರೇಕ್ ಇಲ್ಲಿ ನೋಡ್ಬೋದು, ಪವರ್ ಬ್ರೇಕು. ಮತ್ತು ಸ್ಪೀಡ್ ಅಸಿಸ್ಟ್ ಸೆಂಟ್ರಲ್ ಲಾಕ್ ಕೊಟ್ಟಿದ್ದಾರೆ ಕಾರ್ಗೆ. ಮತ್ತು ಸ್ಪೀಡ್ ಅಸಿಸ್ಟ್ ಡೋರ್ ಲಾಕ್ ಕೊಟ್ಟಿದ್ದಾರೆ ಅಷ್ಟೇ ಕಾರ್ಗೆ. ಅದು ಬಿಟ್ಟರೆ ಲೆಟ್ಸ್ ಸ್ಟಾರ್ಟ್ ದ ಇಂಜಿನ್ ಸ್ಟಾರ್ಟ್ ಮಾಡಿದ್ವಿ ನೋಡಿ. ಇಲ್ಲಿ ಮುಂದೆ ಮೈಕ್ರೋಫೋನ್ ಕೊಟ್ಟಿದ್ದಾರೆ ನಿಮಗೆ, ಮೈಕ್ರೋಫೋನು ಮಾತಾಡೋಕ್ಕೆ. ಅದು ಬಿಟ್ಟರೆ ಕ್ಯಾಬಿನ್ ಲೈಟ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಸೆಂಟ್ರಲ್ ಕ್ಯಾಬಿನ್ ಲೈಟ್ಸ್ ಕೊಟ್ಟಿದ್ದಾರೆ. ಇದು ಆಟೋ ಡಿಮ್ಮಿಂಗ್ ಮಿರರು ಏನೂ ಬರೋಲ್ಲ. ಇದು ಆಫ್ಟರ್ ಮಾರ್ಕೆಟ್ ಪಾರ್ಕಿಂಗ್ ಸೆನ್ಸರ್ಸ್ ಇದು ಅಷ್ಟೇ. ಅದು ಬಿಟ್ಟರೆ ಇಲ್ಲೇನು ಡೋರ್ ಹ್ಯಾಂಡ್ಲರ್ಸ್ ಆಗಲಿ ಏನೂ ಇಲ್ಲ ಫ್ರಂಟ್ ಆಫ್ ದ ಕಾರಲ್ಲಿ. ಗ್ರ್ಯಾಬ್ ಮಾಡ್ಕೊಳಕ್ಕೆ ಏನೂ ಇಲ್ಲ ಗ್ರಿಪ್ಗೆ. ಸೀಟ್ ಬೆಲ್ಟ್ ಕೊಟ್ಟಿದ್ದಾರೆ, ಸೀಟ್ ಬೆಲ್ಟು ಅಷ್ಟೇ. ಸೀಟ್ ಬೆಲ್ಟ್ ಒಂದಿದೆ. ಅದು ಬಿಟ್ಟರೆ AC ನೋಡಿ, AC ಫ್ಯಾನ್ ನೈಸ್ ನೋಡ್ಬೋದು. ಮ್ಯಾಕ್ಸಿಮಮ್ ಇಟ್ಟರೆ ACದು ಫ್ಯಾನ್ ನೈಸ್ ಇದು ಇಷ್ಟೊಂದು ಬರುತ್ತೆ.
ಇಂಜಿನ್ ಸೌಂಡ್ ನೋಡಿ, ಇಂಜಿನ್ ರೈಸ್ ಮಾಡ್ತೀನಿ. ಕ್ಯಾಬಿನ್ ಒಳಗೆ ಇಷ್ಟು ಇಂಜಿನ್ ನಾಯ್ಸ್ ಕೇಳಿಸುತ್ತೆ ನಿಮಗೆ. ಇಂಜಿನ್ ರೈಸ್ ಮಾಡ್ತೀನಿ ನೋಡಿ, ಎಷ್ಟು ಸೌಂಡ್ ಬರುತ್ತೋ ಅಷ್ಟೇ ನಿಮಗೆ ಪರ್ಸೀವ್ ಆಗೋದು ಕ್ಯಾಬಿನ್ ಒಳಗೆ. ಎ ಸಿದು ಅಷ್ಟೇ, ಎ ಸಿ ಆನ್ ಮಾಡ್ತೀನಿ ನೋಡಿ. ಇದು ಫುಲ್ ಫ್ಯಾನ್ ಇಟ್ಟಿರೋದು, ಫುಲ್ ಫ್ಯಾನಲ್ಲಿ ಇಷ್ಟು ನಾಯ್ಸ್ ನಿಮಗೆ ಪರ್ಸೀವ್ ಆಗುತ್ತೆ. ಸಿಂಗಲ್ ಬ್ಲೇಡ್ ವೈಪರ್ಸ್ ಕೊಟ್ಟಿದ್ದಾರೆ. ವೈಪರ್ಸು ಮೇಲಕ್ಕೆ ಒಂದ್ಸತಿ ಅಂದರೆ ಒಂದ್ಸತಿ ವೈಪ್ ಆಗುತ್ತೆ, ಕೆಳಗಡೆ ಒಂದ್ಸತಿ ಅಂದರೆ ಫಸ್ಟ್ ಸ್ಪೀಡು, 2 ಸತಿ ಅಂದರೆ 2 ಸ್ಪೀಡ್ಸು, ಇನ್ನು ಸ್ಪೀಡ್ ಜಾಸ್ತಿ ಆಗುತ್ತೆ. ಇದು ಸ್ಪೀಡ್ ಅಡ್ಜಸ್ಟರು ಮತ್ತು ವೈಪರ್ ಆನ್ ಆ್ಯಂಡ್ ಆಫು ಮತ್ತು ಸ್ಪೀಡ್ ಅಡ್ಜಸ್ಟರು. ಇದು ಲೆಫ್ಟ್ ಸೈಡ್ ಕೊಟ್ಟಿದ್ದಾರೆ, ವೈಪರ್ ಆನ್ ಆ್ಯಂಡ್ ಆಫು ಮತ್ತು ಸ್ಪೀಡ್ ಅಡ್ಜಸ್ಟರು. ರೈಟ್ ಸೈಡು ನಿಮಗೆ ಡಿಮ್ ಆ್ಯಂಡ್ ಡಿಪ್ಪು, ಹೆಡ್ಲೈಟ್ ಆನು ಆಫು ಆ ಥರ ಕೊಟ್ಟಿದ್ದಾರೆ ಅಷ್ಟೇ. ಮತ್ತು ಇಂಡಿಕೇಟರ್ಸು ಅಷ್ಟೇ, ರೈಟ್ ಸೈಡು ಲೆಫ್ಟ್ ಸೈಡು. ಪ್ಲಾಸ್ಟಿಕ್ಕು ಅಷ್ಟೇ, ಕ್ವಾಲಿಟಿ ಆಫ್ ಪ್ಲಾಸ್ಟಿಕ್ಸ್ ನೋಡ್ಬೋದು ನೀವು, ಈ ಥರ ಇದೆ ಕ್ವಾಲಿಟಿ ಆಫ್ ಪ್ಲಾಸ್ಟಿಕ್ಸು. ಫಿಟ್ ಆ್ಯಂಡ್ ಫಿನಿಶಿಂಗ್ ಎಲ್ಲ ಓಕೆ ಕಾರಿಂದು ಒಳಗಡೆಯಿಂದ. ಇದು ವಿಡಿಯೋ ಕ್ಲಾರಿಟಿ ರಿನೋ ಕ್ವಿಡ್ದು ಹೆಡ್ಲೈಟ್ ಫೋಕಸ್ ನೋಡ್ಬೋದು. ರಿನೋ ಕ್ವಿಡ್ದು ಹೆಡ್ಲೈಟ್ ನೈಟ್ ವ್ಯೂ. ಗೋಕರ್ಣದಲ್ಲಿ ಓಡಿಸ್ತಾ ಇದ್ದೀವಿ ಕ್ವಿಡ್ನ. ಗೋಕರ್ಣ ಇದು ಎಕ್ಸಿಟ್, ನಾವೀಗ ಎಂಟ್ರಿಗೆ ಹೋಗೋಣ. ವಿ ಆರ್ ಗೋಯಿಂಗ್ ಟುವರ್ಡ್ಸ್ ದ ಬೀಚ್ ಇನ್ ಗೋಕರ್ಣ ಸ್ಟ್ರೀಟ್ಸ್. ರೋಡ್ ಬಹಳ ಚಿಕ್ಕದು, ಕ್ರಾಸ್ ಮಾಡಿದ್ವಿ, ಆದ್ರೂ ಕ್ವಿಡ್ ಎಲ್ಲ ಚೆನ್ನಾಗಿ ನುಗ್ಗುತ್ತೆ. 4.9 ಮೀಟರ್ಸ್ ಟರ್ನಿಂಗ್ ರೇಡ್, ಸೊ ಕ್ವಿಡ್ದು, ಸೊ ಕ್ರಾಸ್ ಮಾಡ್ತಾ ಇದ್ದೀವಿ. ದಿಸ್ ಇಸ್ ದಿ ಇದೆ ಎಂಟ್ರೆನ್ಸು. ಇದು ದೇವಸ್ಥಾನದ ಎಂಟ್ರೆನ್ಸ್ ಗೋಕರ್ಣದ್ದು. ವಿ ಆರ್ ಡ್ರೈವಿಂಗ್ ದ ಕಾರ್ ಇನ್ ದ ಸ್ಟ್ರೀಟ್ಸ್ ಆಫ್ ಗೋಕರ್ಣ. ಈಗ ಬೀಚ್ ಹತ್ರ ಹೋಗ್ತಾ ಇದೀವಿ. ಯಾರು ಕಂಜೆಸ್ಟೆಡ್ ರೋಡ್ಸ್ ಓಡಿಸ್ತಾ ಇದೀವಿ. ವಿಂಡೋ ಬಂತು ಬೀಚ್ ಬಂತು. ವಿ ಆರ್ ಗೋಯಿಂಗ್ ಟುವರ್ಡ್ಸ್ ಬೀಚ್. ಬಂದಿದ್ಯಾ ಬಿಟ್ಟಿದ್ಯಾ? ಬೀಚ್ ಬಿತ್ತಾ? ನಮ್ ಜೊತೆ ಬಂದಿದ್ಯಾ? ಈಗ ನೋಡಿ ಕ್ವಿಡ್ ಸಿಟಿ ಪರ್ಫಾರ್ಮೆನ್ಸ್ ನೋಡ್ತಾ ಇದ್ದೀವಿ. ಇದು ಕಾರವಾರ ಡಿಸ್ಟಿಕ್ ಶಿರ್ಸಿ ತಾಲೂಕಲ್ಲಿದ್ದೀವಿ. ನೋಡ್ಬೋದು ಸಿಟಿಯಲ್ಲಿ ಯಾವ ಥರ ಪರ್ಫಾರ್ಮ್ ಮಾಡುತ್ತೆ ಅಂತ ಕ್ವಿಡ್ಡು. ನಾನು ಸೆಕೆಂಡ್ ಗೇರಲ್ಲಿದ್ದೀನಿ, 20ಅಲ್ಲಿ ಹೋಗ್ತಾ ಇದ್ದೀನಿ, 30 ನೋಡಿ. ಸ್ಟ್ರೀಟ್ಸ್ ನೋಡಿ, ಬ್ಯುಸಿ ರೋಡ್ಸಲ್ಲಿ ಯಾವ ಥರ ಪರ್ಫಾರ್ಮ್ ಮಾಡುತ್ತೆ ಅಂತ. ಕಾರವಾರ ಡಿಸ್ಟಿಕ್ ಶಿರ್ಸಿ ತಾಲೂಕು. ರೋಡ್ ನೋಡಿ ಎಷ್ಟು ಚೆನ್ನಾಗಿದೆ. ದಾಂಡೇಲಿಗೆ ಹೋಗೋ ರೋಡ್. ದಾಂಡೇಲಿ ಸಖತ್ತು ಕಿಕ್ ಕೊಡ್ತಾ ಇದೆ ಡ್ರೈವಿಂಗು. ಈ ಕಾರ್ನರ್ಸ್, ಇಲ್ಲಿ ಕಾರ್ನರಿಂಗ್ ಮಾಡೋದು ಚೆನ್ನಾಗೆ ಒಳ್ಳೆ ಕಿಕ್ ಕೊಡುತ್ತೆ ನಮಗೆ. ಈ ದಾಂಡೇಲಿ ಫಾರೆಸ್ಟ್ ಅಲ್ಲಿ ಕಾರ್ನರಿಂಗ್ ಎಬಿಲಿಟೀಸ್ ಚೆನ್ನಾಗಿದೆ. ಕಾರಿಂಗ್ ಚೆನ್ನಾಗಿರೋದ್ರಿಂದ ಸುಮ್ಮನೆ ಬ್ರೇಕೇ ಒತ್ತುತ್ತಿಲ್ಲ, ಜಸ್ಟ್ ವಿ ಆರ್ ಸ್ಟೇರಿಂಗ್ ಅಷ್ಟೇ, ಸ್ಟೇರಿಂಗ್ ದ ರೋಡ್ಸ್. ಹೆವಿ ಕರ್ ರೈಸ್ ಮಾಡಿ, ರೈಸ್. ಕ್ವಿಡ್ 30ಅಲ್ಲಿ ಹೋಗ್ತಾ ಇದೆ. ಕ್ವಿಡ್ ಸೆಕೆಂಡ್ ಗೇರ್. ಇಲ್ಲಿ ಸ್ಟೀಪ್ ಕರ್. ಹೊಡಿ ಕಟ್ಟೋಡಿ. ಇನ್ನೂ ಹೊಡಿ. ಎಕ್ಸ್ಲೇಟರ್ ತುಳಿ. ಕಟ್ಟೋಡಿ. ಘಾಟ್ ಸೆಕ್ಷನ್ ಅಲ್ಲಿ 60 ಹೋಗ್ತಾ ಇದೀವಿ. ಘಾಟ್ ಸೆಕ್ಷನ್ ಅಲ್ಲಿ 60 ಹೋಗ್ತಿದೀವಿ. ತುಳಿ ಹಾಕು. ಇನ್ನೂ ಸ್ಪೀಡ್ ಬರಲಿ. ಹೋಗ್ಲಿ. ಇನ್ನೂ ಸ್ಪೀಡ್ ಬರಲಿ. ಹೋಗ್ಲಿ. ಕಟ್ಟೋಡಿ. ಹೊಡಿ. ಕಟ್. ಹಾಕ್. ತುಳಿ. ತುಳಿ ಹೇಳ್ತೀನಿ. ತುಳಿ. ಚೇಸ್. ಲೆಟ್ಸ್ ಚೇಸ್. ನೋಡಿ 92 ಅಲ್ಲಿ ಹೋಗ್ತಾ ಇದೆ ಫಾರೆಸ್ಟ್ ಏರಿಯಾದಲ್ಲಿ ಕ್ವಿಡ್ಡು. ನೋಡಿ ಕ್ರಾಸಿಂಗ್ ಅಲ್ಲೆಲ್ಲ ಯಾವ ಥರ ಹ್ಯಾಂಡ್ಲಿಂಗ್ ಇದೆ ಅಂತ ಗೊತ್ತಾಗುತ್ತೆ. 80, 85, 87, 89, 92, 94, 96, 97, 98, 94, 94, ಗಾಡಿ 100 ಅಲ್ಲೂ ಕ್ರಾಸಿಂಗ್ ಅಲ್ಲಿ ಒಳ್ಳೆ ಕಂಟ್ರೋಲ್ ಬರುತ್ತೆ ಗಾಡಿ. 100 ಅಲ್ಲೂ ಓಕೆ ಹ್ಯಾಂಡಲ್ ಮಾಡ್ಬೋದು ಗಾಡಿನ.
ಆದ್ರೆ ಈ ಕಾಡಲ್ಲಿ 90-95 ಮೇಂಟೈನ್ ಮಾಡ್ತಾ ಇದೀವಿ. ಗಾಡಲ್ಲಿ 80-90 ಆ ಸ್ಪೀಡಲ್ಲೇ ಹೋಗ್ತಾ ಇದ್ದೀವಿ. ಈ ದಾಂಡೇಲಿ ಟುವರ್ಡ್ಸ್ ದಾಂಡೇಲಿ ರೋಡ್ ಆರ್ ಗೋಯಿಂಗ್ ಅಟ್ ಎ ಸ್ಪೀಡ್ ಆಫ್ 95-96 ಇನ್ ರಿನೋ ಕ್ವಿಡ್. ಸೋ ಫಾರ್ ಸೋ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಕೊಟ್ಟಿದೆ ಕಾರು. ಫಸ್ಟ್ ಗೇರ್ ಸೆಕೆಂಡ್ ಗೇರ್ ಪರ್ಫಾರ್ಮೆನ್ಸ್ ನೋಡೋಣ ರಿನಾಲ್ಟ್ ಕ್ವಿಡ್ದು. ನೋಡಿ ಫಾರೆಸ್ಟ್ ಏರಿಯಾದಲ್ಲಿ ಹೋಗ್ತಾ ಇದ್ದೀನಿ ನೋಡಿ, ಆಲ್ಮೋಸ್ಟ್ 10 ಇದ್ದೀನಿ. ಹೆಂಗೆ ಹೋಗ್ತಿದೆ ಅಂತ ನೋಡಿ ಗಾಡಿ. ಆಗಲೇ 20 ಸ್ಪೀಡಲ್ಲಿ ಇದ್ದೀನಿ, 30 50 55-60 ಹೋಗ್ತಾ ಇದೀವಿ ಫಾರೆಸ್ಟ್ ಏರಿಯಾದಲ್ಲಿ. 4th ಗೇರು 60 ಗಾಡಿ, 60 ನೋಡ್ಬೋದು ಯಾವ ಥರ ಹೋಗ್ತಿದೆ ಗಾಡಿ ಅಂತ. ಥರ್ಡ್ ಗೇರು, 4th, ಸೆಕೆಂಡ್ ಗೇರಿಗೆ ಬಂದ್ವಿ. ಥರ್ಡ್ ಗೇರು, 4th ಗೇರು, 5th ಇದ್ದೀನಿ. 5th ಹೋಗ್ತಾ ಇದ್ದೀನಿ. ಆಲ್ಮೋಸ್ಟ್ 50 ಗಾಡಿ, 50 ಹೋಗ್ತಾ ಇದ್ದೀನಿ ನೋಡಿ. 5th ಗೇರಲ್ಲಿ ಅದು ಆಫ್ ರೋಡ್ ಪರ್ಫಾರ್ಮೆನ್ಸ್ ಆಫ್ ರಿನಾಲ್ಟ್ ಕ್ವಿಡ್ ಇದು ನೋಡಿ. ಫಾರೆಸ್ಟ್ ಏರಿಯಾದಲ್ಲಿ ಆಫ್ ರೋಡ್ ಮಾಡ್ತಾ ಇದ್ದೀವಿ. ಫಸ್ಟ್ ಗೇರಲ್ಲಿ ಹೋಗ್ತಾ ಇದ್ದೀನಿ. 10 ಆಲ್ಮೋಸ್ಟ್ ಫಸ್ಟ್ ಗೇರಲ್ಲೇ ಇದ್ದೀನಿ ನಾನು. ಗ್ರೌಂಡ್ ಕ್ಲಿಯರೆನ್ಸ್ ಚೆನ್ನಾಗಿರೋದ್ರಿಂದ ಆರಾಮಾಗಿ ಹೋಗ್ತಾ ಇದೆ ಗಾಡಿ. ಎಲ್ಲ ಬಾಟೋಲ್ಸ್ನು ಕ್ಲಿಯರ್ ಮಾಡ್ತಾ ಇದೆ ಗಾಡಿ. ಫಾರೆಸ್ಟ್ ಏರಿಯಾದಲ್ಲಿ ಹೋಗ್ತಾ ಇದ್ದೀನಿ. ಆಫ್ ರೋಡ್ ಪರ್ಫಾರ್ಮೆನ್ಸ್ ನೋಡ್ಬೋದು. ನವಿಲ್ 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 ಆರ್ತಾ ಸಸ್ಪೆನ್ಷನ್ ಎಲ್ಲ ಚೆನ್ನಾಗಿದೆ ಗಾಡಿದು. ಗಾಡಿ ಏನು ಅಷ್ಟೊಂದು ಎತ್ತಕ್ಕಲ್ಲ. ರೇರ್ ಬಂದುಬಿಟ್ಟು ಸ್ಪ್ರಿಂಗ್ ಸಸ್ಪೆನ್ಷನ್ನು, ಅಷ್ಟೊಂದು ಎತ್ತಕ್ಕಲ್ಲ. ಹ್ಯಾಂಡ್ಲಿಂಗ್ ಎಲ್ಲ ಚೆನ್ನಾಗಿದೆ. ಆಫ್ ರೋಡಲ್ಲೂ ಸಸ್ಪೆನ್ಷನ್ ನಮಗೆ ತುಂಬ ಸಪೋರ್ಟಿವ್ ಆಗಿದೆ. ಇಟ್ಸ್ ಆನ್ ಅಮೇಝಿಂಗ್ ಪರ್ಫಾರ್ಮೆನ್ಸ್ ಬೈ ದಿ ಕ್ವಿಡ್. ಬ್ರೇಕಿಂಗ್ ಎಲ್ಲ ಚೆನ್ನಾಗಿದೆ ಗಾಡಿದು ನೋಡಿ. ಡೌನಲ್ಲಿ ಯಾವ ಥರ ಹೋಗುತ್ತೆ ಗಾಡಿ ಅಂತ. ಒಳ್ಳೆ ಟರ್ನಿಂಗ್ ಇದೆ ಇಲ್ಲಿ. ಟರ್ನಿಂಗು ಈ ಗಾಡಿನ ವರ್ತ್ ಫಾರ್ ಮನಿ ಅಂತ ಹೇಳ್ಬೋದು. ವರ್ತ್ ಫಾರ್ ಮನಿ ಪ್ರಾಡಕ್ಟ್ ಕ್ವಿಡ್. ಏನು ಪ್ರೈಸ್ ಕೊಡ್ತಿರೋ ಅದಕ್ಕೆ ಚೆನ್ನಾಗಿ ಜಸ್ಟಿಫೈ ಮಾಡುತ್ತೆ. ಫಾಗ್ ನೋಡಿ ಹೆಂಗೆ ಕಟ್ಟೈತೆ. ಸೊ ಇಟ್ಸ್ ವೆರಿ ಗುಡ್. ಸಿಂಗಲ್ ಬ್ಲೇಡ್ ವೈಪರ್ಸ್ ನೋಡಿ ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ. ವೈಪರ್ ತುಂಬ ಚೆನ್ನಾಗಿ ಇದಾಗ್ತಿದೆ. ರೋಡ್ ಕ್ಲಿಯರೆನ್ಸ್ ಚೆನ್ನಾಗಿ ಕಾಣಿಸುತ್ತೆ. ಆದರೆ ಒಂದು ಸ್ವಲ್ಪ ಫಾಗ್ ಜಾಸ್ತಿ ಆದರೆ ಈ ಥರ ಸ್ವಲ್ಪ ಒರೆಸ್ಕೋಬೇಕಾಗುತ್ತೆ. AC ನಾಬ್ಸ್ ನೋಡು. AC ಆನ್ ಮಾಡಿಕೊಂಡ್ರೆ ಈಸಿಯಾಗಿ ಆಗುತ್ತೆ. ಫಾರೆಸ್ಟ್ 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 ಫುಲ್ ಇಡು. ವೈಪರ್ ಸ್ಪೀಡ್ ಜಾಸ್ತಿ ಇಡು. ವೈಪರ್ ಸ್ಪೀಡ್ ಫುಲ್ ಇಡು. ವೈಪರ್ ಸ್ಪೀಡ್ ವೈಪರ್ ಎಷ್ಟು ಫುಲ್ ಇಟ್ಟಿದೆ ತಾನೆ. ಈ ವೈಪರ್ಗಳು ಗ್ಲಾಸೇ ಹೋದ್ವು ಈ ಮಳೆಯಲ್ಲಿ ಹೊಡೆದು ನೋಡಿ. ಇವಾಗ ಸ್ಟೀಪ್ ರೋಡಲ್ಲಿ ಯಾವ ಥರ ಕ್ವಿಡ್ ಪರ್ಫಾರ್ಮ್ ಮಾಡುತ್ತೆ ಅಂತ. ಸ್ಟೀಪ್ ರೋಡ್ ಆಲ್ಮೋಸ್ಟ್ ಸಫಾರಿಗೆ ಹೋಗ್ತಿದ್ದಂಗಿದೆ ಕಾರಲ್ಲಿ ಹೋಗ್ತಿದ್ರೆ.
ರೋಡೆಲ್ಲ ನೋಡಿ ಯಾವ ಥರ ಇದೆ ಅಂತ. ವರ್ಸ್ಟ್ ಆಗಿದೆ. ಈ ಥರ ಆಫ್ ರೋಡಿಂಗ್ ಮಾಡಿರೋದು ಇದರಲ್ಲಿ. ಆಫ್ ರೋಡಿಂಗ್, ಹೆವಿ ಆಫ್ ರೋಡಿಂಗ್ ಕ್ವಿಡ್ ಫಸ್ಟ್ ಟೈಮು ಪಾಸ್ಟ್ 2 years ಅಲ್ಲಿ. ಸೊ ಫಾಸ್ಟ್ 2 years ಗಾಡಿ ತಗೊಂಡ್ಮೇಲೆ ಇಷ್ಟೊಂದು ಆಫ್ ರೋಡಿಂಗ್ ಮಾಡ್ತಿರೋದು ಇವತ್ತೇ ನಾವು. ಇದು ಹೈವೇ ಪರ್ಫಾರ್ಮೆನ್ಸ್ ಕ್ವಿಡ್ದು. ನೋಡಿ ಕ್ವಿಡ್ ಯಾವ ಥರ ಹೋಗ್ತಿದೆ ಅಂತ ಕಾರು. ಅಲ್ಲೇ 120 170 ಹೋಗ್ತಿದೆ ಹೈವೇಯಲ್ಲಿ. ಹೈವೇ ಪರ್ಫಾರ್ಮೆನ್ಸ್ ನೋಡ್ಬೋದು ಕ್ವಿಡ್ದು. ಹೈವೇ ಪರ್ಫಾರ್ಮೆನ್ಸ್ ಇದೆ ಕ್ವಿಡ್ದು. ಗಣೇಶ್, ನಿಮ್ಗೆ ಕ್ವಿಡ್ ಯಾವ ತರ ಅನಿಸ್ತಿದೆ ಎಕ್ಸ್ಪೀರಿಯನ್ಸ್? ಕ್ವಿಡ್ ಬಗ್ಗೆ 2 ಮಾತಿಲ್ಲ. ಒಂದೇ ಮಾತಲ್ಲಿ ಹೇಳ್ಬೇಕು ಅಂತಂದ್ರೆ ವರ್ತ್ ಫಾರ್ ಮನಿ. ಕತ್ಕೊಂಡ್ ಬಂದಿರೋ ಗಾಡಿಗಳ ತರ ಓಡಿಸ್ತಿರ್ತೀರಾ ಕ್ವಿಡ್ ನ. ಓನರ್ ತರ ನೀವು ಓಡಿಸಲ್ಲ ನಾನ್ ನೋಡ್ದಂಗೆ. ಬಟ್ ಕ್ವಿಡ್ ಅಷ್ಟೇ ಓಡಿಸೋದಕ್ಕೂ ಅಷ್ಟೇ ಕಿಕ್ ಕೊಡ್ತಾ ಇದೆ ಡ್ರೈವಿಂಗು. ನಿಮ್ಗೆ ಸ್ವಲ್ಪ ಪವರ್ ಲ್ಯಾಗ್ ಅನ್ಸುತ್ತೆ ನನಗೆ ಕ್ವಿಡ್. ಇಂಜಿನ್ ನಾಯ್ಸ್ ಒಂದು ನೀವು ಕಂಪ್ಲೇಂಟ್ ಮಾಡ್ತೀರಾ ಯಾವಾಗಲೂ. ಇಂಜಿನ್ ಸ್ವಲ್ಪ ಸ್ವಲ್ಪ ಇಂಜಿನ್ ನಾಯ್ಸ್. ನಾವು ಇದನ್ನ ಇಂಜಿನ್ ನಾಯ್ಸ್ ಅಂದ್ರೆ ಬೆಂಜ್ ರೇಂಜ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ ಕಾರಣಾಂತರಗಳಿಂದ. ಬಟ್ ಓಕೆ, ನನಗೆ ಚೆನ್ನಾಗಿದೆ ಅನ್ನಿಸ್ತು. ಚೆನ್ನಾಗಿ ಆಟ ಆಡ್ಬೋದು ಗಾಡಿಲಿ ಕೂತ್ಕೊಂಡು ಹೆಂಗ್ ಬೇಕಂಗೆ. ಸೊ ಹೇಳಿದ ಮಾತು ಕೇಳುತ್ತೆ ಕ್ವಿಡ್. ಕೇಳ್ಸೋದರ ರೆಡಿ ಮಾಡಿದೀವಿ. ಆಫ್ ರೋಡ್, ಆನ್ ರೋಡ್, ಮಡ್ ರೋಡ್, ಹಿಲ್ ರೋಡ್, ಮಡ್ ಫ್ಲಾಪ್ ಎಲ್ಲ ಹೊಡೆದಿದ್ದೀರಾ. ಬಂಪರ್ಗಳೆಲ್ಲ ಕಿತ್ಕೊಂಡ್ ಬರಂಗ್ ಹೊಡೆದಿದ್ದೀರಾ. ಏನ್ ಮಾಡೋದು, ಅದೆಲ್ಲ ಆಗುತ್ತೆ ಒಂದೊಂದ್ ಟೈಮ್ ಸಣ್ಣ ಪುಟ್ಟದ್ದು. ಕ್ವಾಲಿಟಿ ಬಗ್ಗೆ ಏನ್ ಕೊಡ್ತೀರಾ? ಕ್ವಾಲಿಟಿ ಏನಂತಂದ್ರೆ ಇನ್ನೂ ಒಂದ್ ಸ್ವಲ್ಪ ಬಿಲ್ಟ್ ಕೊಡ್ಬೋದಾಗಿತ್ತು. ಬಿಲ್ಟ್ ಕ್ವಾಲಿಟಿ ಅದೇ ವರ್ತ್ ಫಾರ್ ಮನಿ ಪ್ರಾಡಕ್ಟ್ ನಾವು ಎಷ್ಟು ಇಟ್ಟಿದ್ದೀರೋ ಅಷ್ಟಕ್ಕೆ ಗಾಡಿ ಅಂತ ಹೇಳ್ಬೋದು. ಬಟ್ ಇನ್ನೊಂದ್ ಸ್ವಲ್ಪ ಬಿಲ್ಟ್ ಕ್ವಾಲಿಟಿ ಕೊಡ್ಬೋದಾಗಿತ್ತು. ಬಿಲ್ಟ್ ಕ್ವಾಲಿಟಿ ಜಾಸ್ತಿ ಕೊಟ್ಟಿದ್ರೆ ಇನ್ನೊಂದ್ ಸ್ವಲ್ಪ ದುಡ್ಡು ಜಾಸ್ತಿ ಮಾಡಿರುವ. ಒಳ್ಳೆ ಮೈಲೇಜ್, ಮೋರ್ ದೆನ್ 20 to 23 ಮೈಲೇಜ್ ಕೊಡುತ್ತೆ. ಈಗಿನ ಪೆಟ್ರೋಲ್ ರೇಟ್ ಅಲ್ಲಿ ನಮ್ಗೆ ಬೆಂಜಲ್ಲೆಲ್ಲ ಓಡಾಡಕ್ ಆಗಲ್ಲ, ಮೈಲೇಜ್ ಕೊಡಲ್ಲ. ಸೊ ಕಾರಣಾಂತರಗಳಿಂದ ರೆನಾಲ್ಟ್ ಕ್ವಿಡ್ ಅಲ್ಲಿ ಹೋಗ್ತಾ ಇದೀವಿ. ರೆನೋ ಕ್ವಿಡ್ ಅಲ್ಲೋ ಎಲ್ಲ ಕಿತ್ತಿದ್ಯಲ್ಲೋ ಮಡ್ ಫ್ಲಾಪು. ಜೀಪ್ ಹೊಡೆದಂಗೆ ಹೊಡೆದಿದೆಯಲ್ಲ ಅದನ್ನ. 2 ವರ್ಷ ಆಯ್ತು ಗಾಡಿ ತಗೊಂಡು. 2 ವರ್ಷ ಅಲ್ಲ, ಇಷ್ಟೊಂದು ಇದೆಲ್ಲ ಬಂಪರ್ಗಳೆಲ್ಲ ಕಿತ್ ಬರಂಗ್ ಹೊಡೆದಿದೆಯಲ್ಲ ಗಾಡಿನ. ಅಜಯ್ ಹೋಗಿ ಅಜಯ್. ಕಿಂಗ್ ಬೆಂಕಿ ಹಾಕಿದಾರಲ್ಲ ಗಣೇಶ. ಚಿನ್ನು ಸಾಯಂಕಾಲ ನಮ್ಮ ವಿಡಿಯೋಗಳು ನೋಡು. ಚಿನ್ನು ಒನ್ ಲೈಫ್ ಬ್ರೋ ಅಲ್ಲಿ ನಮ್ದು ವಿಡಿಯೋಗಳು ಚಿನ್ನು. ಒನ್ ಲೈಫ್ ಬ್ರೋಗೆ ನೀನು ಸಬ್ಸ್ಕ್ರೈಬ್ ಆಗ್ಬೇಕಪ್ಪ ಚಿನ್ನು. ಒನ್ ಲೈಫ್ ಬ್ರೋ ಕನ್ನಡ ಯೂಟ್ಯೂಬ್ ಚಾನಲ್ ಅದೇ, ಸಬ್ಸ್ಕ್ರೈಬ್ ಆಗ್ಬೇಕು. ನಿಮಗೆ ಆಟೋಮೋಟಿವ್ ಕಂಟೆಂಟ್ ಸಿಗ್ತಾ ಇರುತ್ತೆ ಚಿನ್ನು. ಒನ್ ಲೈಫ್ ಬ್ರೋ ನೋಡ್ದ ಚಿನ್ನಿ? ಒನ್ ಲೈಫ್ ಬ್ರೋ ನೋಡಿಲ್ವಾ? ಯಾಕೆ? ಸಬ್ಸ್ಕ್ರೈಬ್ ಅಲ್ಲ ಒಳ್ಳೆ ಆಟೋಮೋಟಿವ್ ಕಂಟೆಂಟ್ ಸಿಗ್ತಾ ಇರುತ್ತೆ ನಿಮಗೆ ಒನ್ ಲೈಫ್ ಬ್ರೋ ಅಲ್ಲಿ. ನೋಡಿ, ಈಗ ಕಾರವಾರಿಂದ ತಡೂರ್ ಫಾಲ್ಸ್ಗೆ ಹೋಗ್ತಾ ಇದೀವಿ. ಇನ್ನೇನೋ ತಡೂರ್ ಫಾಲ್ಸ್ ಬರ್ತಾ ಇದೆ, ಒಂದು 2 kilometers. ರೋಡ್ ಬಹಳ ಚಿಕ್ಕದು. 2 ಕಾರು ಮಧ್ಯದಲ್ಲಿ ಸಿಕ್ಕಾಕೊಬಿಟ್ಟಿದೀವಿ. ಇವಾಗ ಲೆಫ್ಟಿಗೆ ಬನ್ನಿ, ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಆದ್ರೂ ನಮ್ಮ ಡ್ರೈವರ್ ಆದ ಹೇಮಂತ್ ಅವರು ಒಂದು ಸಾಹಸ ಮಾಡ್ತಾ ಇದ್ದಾರೆ.